ಮಾಂತೇಶ್ ಮಾದೇವಪ್ಪ ತೋಟಗಿ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಶಿವಾಪುರ ಗ್ರಾಮದ ಒಬ್ಬ ರೈತ. ನಾನು ಮೊದಲಿಂದ ರೈತ ಕುಟುಂಬದಿಂದ ಬಂದಂಥ ಒಬ್ಬ ರೈತ. ನಮ್ಮಪ್ಪರು ಕೂಡ ಒಕ್ಕಲ್ತನ ಮಾಡ್ತಿದ್ರು, ನಾವು ಕೂಡ ಒಕ್ಕಲ್ತನವನ್ನು ಮಾಡ್ಕೊತ ಬಂದೆವು. ಒಕ್ಕಲ್ತನೊಳಗೆ ಮೊದಲ ನೀರಾವರಿ ಒಳಗೆ ನಾವು ಕಾಯಂ ಯಾವಾಗಿದ್ರು ನೀರಾವರಿ ಇದ್ದಂಥ ನಮ್ಮದು ಜಮೀನು. ಆದ್ರೆ ನೀರಾವರಿನ ನೀರನ್ನು ಹೆಂಗೆ ಬಳಸಬೇಕು ಅನ್ನೋದು ಮತ್ತು ಕೃಷಿ ಹೆಂಗೆ ಮಾಡಬೇಕು, ಗೊಬ್ಬರ ಯಾವ ರೀತಿ ಬಳಸಬೇಕು ಅನ್ನೋದು ನಮಗೆ ಮೊದಲ ಅಷ್ಟು ಗುರ್ತಿರೋಕ್ಕಿಲ್ಲ. ಆದರೆ ಇತ್ತಿತ್ತಲಾಗಿ ನಮಗೆ ಕೃಷಿ ಇಲಾಖೆ ಸಂಪರ್ಕ ಬೆಳೆದಾಗ ಅವ್ರು ಯಾವ ರೀತಿ ನಾವು ಕೃಷಿ ಒಳಗೆ ಹೊಸ ಹೊಸ ಟೆಕ್ನಾಲಜಿಗಳನ್ನು ಅಳವಡಿಸ್ಕೊಂಡ್ರೆ ನಾವು ಮುಂದೆ ಬರ್ತೀವಿ ಅನ್ನೋದು ನಮಗೆ ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ರು. ಅದರಾಗ IFS ಅನ್ನುವಂಥ ಒಂದು ಮಾಡಲನ್ನು ನಮಗೆ ಪರಿಚಯ ಮಾಡಿದಾಗ ಆ ಮಾಡಲ್ನಲ್ಲಿ ಹಲವಾರು ಯೋಜನೆಗಳನ್ನು ನಾವು ಕಂಡುಕೊಂಡೆವು. ಮೊದಲನೇದಾಗಿ ನಾವು ನೀರನ್ನು ಬಳಸಬೇಕಾದ್ರೆ, ಒಂದು ಎಕರೆ ನೀರನ್ನು ಹಾಸಬೇಕಾದ್ರೆ ಇಡೀ 1-2 ದಿನಗಳ ಕಾಲ ನಾವು ನೀರನ್ನು ಹಾಸ್ತಿದ್ದೆವು. ಆದ್ರೆ ಮೊದಲು ನಮಗೆ ಡ್ರಿಪ್ಪನ್ನು ಪರಿಚಯ ಮಾಡಿಕೊಟ್ಟಾಗ ಡ್ರಿಪ್ಪನ್ನು ಕಬ್ಬಿನ ಅಂತರ ಕೂಡ ನಾವು ಯಾವ ರೀತಿ ಮಾಡ್ತಿದ್ದೆವು ಅಂದರೆ ಮೊದಲು 2.5 ಫೂಟ್ ಸಾಲುಗಳನ್ನು ಬಿಡ್ತಿದ್ದೆವು. ಇತ್ತಿತ್ತಲಾಗಿ ಕೃಷಿ ಇಲಾಖೆ ಸಂಪರ್ಕ ಬೆಳೆಸ್ಕೊಂಡಾಗ 4 ಫೂಟಿನ ಸಾಲು ಬಳಸ್ಕೊಂಡು ಡ್ರಿಪ್ಪನ್ನು ಮಾಡೋದ್ರಿಂದ 1 ಎಕರೆ ನೀರು ಹಾಯುವಂಥದ್ದು ನಮಗೆ ಈಗ 4 ಎಕರೆ ಡ್ರಿಪ್ಪಿನ ಮುಖಾಂತರ ನೀರು ಹಾಯುವಂಥ ಕೆಲಸ ಆಯಿತು. ಇದರಿಂದ ನಮಗೆ ಸಾಕಷ್ಟು ನೀರು ಕೂಡ ಹೆಚ್ಚಿಗೆ ಹಾಕಾಯ್ತು, ಲಾಭ ಕೂಡ ಹೆಚ್ಚಾಕಾಯ್ತು, ಖರ್ಚು ಕೂಡ ಕಡಿಮೆ ಆಕಾಯ್ತು. ಯಾಕಂದರೆ 2.5 ಫೂಟ್ ಸಾಲು ನಾವು ಬಳಸೋದ್ರಿಂದ ಕಬ್ಬಿನ ಖರ್ಚು ಹೆಚ್ಚಾಕೈತಿ. ಆದ್ರೆ ನಾವು 4 ಫೂಟ್ ಸಾಲವನ್ನು ಏನು ಬಳಸಾಕೈತೀವಿ ಅವಾಗ ಖರ್ಚು ಕೂಡ ಕಡಿಮೆ ಆಕೈತಿ, ಲಾಭ ಕೂಡ ಹೆಚ್ಚಾಕೈತಿ, ಇಳುವರಿ ಕೂಡ ಹೆಚ್ಚಾಕೈತಿ. ಮತ್ತು ಈ IFS ಮಾಡಲ್ ಬಳಸಿಕೊಂಡ ಈಗ ನಾವು ಕೃಷಿ ತ್ಯಾಜ್ಯಗಳನ್ನು ಅಂದರೆ ಈ ಕೃಷಿ ಎರೆಹುಳ ಘಟಕಗಳನ್ನು ತಯಾರು ಮಾಡ್ಕೊಂಡ್ವಿ. ಎರೆಹುಳ ಘಟಕ ತಯಾರು ಮಾಡೋದ್ರಿಂದ ನಮ್ಮ ಹೊಲದಲ್ಲಿ ಉಳಿದಂಥ ತ್ಯಾಜ್ಯವನ್ನು ಹೊಲದಲ್ಲಿ ಇದರಲ್ಲಿ ತಂದು ಹಾಕೋದ್ರಿಂದ ನಾವು ಸಾಕಷ್ಟು ಗೊಬ್ಬರವನ್ನು ನಾವು ಮಾಡೋಕ್ಕಾಯ್ತು. ಈ ಗೊಬ್ಬರ ಮಾಡೋದ್ರಿಂದ ನಮ್ಮ ಮೇಲೆ ಸರ್ಕಾರಿ ಗೊಬ್ಬರನ ಬಳಸುವಂಥ ಕೆಲಸನೂ ಕಡಿಮೆ ಆಯ್ತು. ಇದರಿಂದ ಲಾಭದಾಯಕ ಕೂಡ ಹೆಚ್ಚಾಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಎರೆಹುಳ ಗೊಬ್ಬರ ಬಳಸೋದ್ರಿಂದ ನಮ್ಮ ಜಮೀನಿನಲ್ಲಿ ಎಲ್ಲಿ ನೋಡಿದ್ರು ಎರೆಹುಳಗಳ ಸಂಖ್ಯೆ ಹೆಚ್ಚಾಗೋದ್ರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಕೂಡ ಆಯಿತು. ಅದು ಅಲ್ಲದೆ ಕೂಡ ಮತ್ತು ನಾವು 2 ಆಕಳ ಕೂಡ ಜವಾರಿ ಆಕಳವನ್ನು ತೊಗೊಂಡಿವು. ಅದು ಕೂಡ ಮತ್ತು ಎಮ್ಮೆಗಳು ಕೂಡ ನಾವು ಸಾಕಷ್ಟು ತೊಗೊಂಡಿವು. ಆಕಳಿಂದ ಬರುವಂಥ ಸಗಣಿ ಮತ್ತು ಅದರ ಮೂತ್ರ ಅಂದ್ರೆ ಆ ಜೀವಾಮೃತ, ಘನಜೀವಾಮೃತ ಇನ್ನೂ ಇತ್ಯಾದಿ ಹಲವಾರು ಬರುವಂಥ ಗೊಬ್ಬರಗಳನ್ನು ನಾವು ಬಳಸೋದ್ರಿಂದ ನಮಗೆ ಭಾಳಷ್ಟು ಅನುಕೂಲ ಆಯಿತು. ಅಂದ್ರೆ ನಮ್ಮ ಹೊಲ ಅತಿ ಉತ್ಕೃಷ್ಟವಾಗಿ ಬೆಳೆಯಲಿ ಅನುಕೂಲ ಆಯಿತು. ಅದು ಅಲ್ಲದ ಮತ್ತು ಹೊಲ ಬದುಗಳ ನಿರ್ಮಾಣ ಮಾಡಲು ಕೂಡ ನಮಗೆ IFS ಮಾಡಲ್ನ ಹಣವನ್ನು ಕೊಟ್ಟರು. ಅದು ಕೂಡ ನಮಗೆ ಸಾಕಷ್ಟು ಅನುಕೂಲ ಆಯಿತು. ಅದು ಅಲ್ಲದೆ ಕೂಡ ಇನ್ನು ಬದುಗಳಿಗೆ ಗಿಡಗಳನ್ನು ಕೂಡ ನಾವು ಹಚ್ಚಿದ್ವಿ. ಆ ಗಿಡಗಳ ಹಚ್ಚೋದ್ರಿಂದ ಅದರದ್ದು ಕೂಡ ಆದಾಯ ಕಡೆ ನಮಗೆ ಬರಾಕಾಯ್ತು. ಮತ್ತು ಆಕಳ ಏನು ಮಾಡಾಕತ್ತಿದ್ವಲ್ಲ ಆಕಳದಿಂದ ಕೂಡ ನಮಗೆ ಮನೆಗೆ ಉಣ್ಲಿಕ್ಕೆ ಹಾಲು ಕೂಡ ಅದರಿಂದ ವಾರ 400-500 ರೂಪಾಯಿ ಹಾಲು ಮಾರುವಂಥ ಕೆಲಸನೂ ಕೂಡ ಮಾಡಿದೆವು. ಆ ಮನೆಗೆ ನಮಗೆ ಉಳಿತಾಯ ಆಗುವಂಥ ಕೆಲಸ, ನಮ್ಮ ಮನೆ ನಡೆಯುವಂಥ ಕೆಲಸ ಕೂಡ ಸದಾ ನಮಗೆ ಅನುಕೂಲ ಆಯಿತು. ಮತ್ತು ಏನು ಈ ಸೈಡ್ ಹೊಲದಂಡಗಳಿಗೆ ಏನು ಗಂಟೆಗಳನ್ನು ಏನು ಹಚ್ಕೊಂಡ್ವಿ ನಾವು ಗಿಡಗಳನ್ನ, ಅದು ಕೂಡ ತಿಂಗಳ ಆದಾಯ ಕೂಡ ನಮಗೆ ಬರಾಕೈತಿ. ಇದರಿಂದ ನಾ ಏನು ಹೇಳಲು ಇಚ್ಛಪಡ್ತೀನಿ ಅಂತಂದ್ರೆ, ಯಾವುದೇ ರೈತ ಆಗಲಿ ಕೃಷಿ ಇಲಾಖೆಗಳನ್ನು ಸಂಪತ್ತೊಳಗಿದ್ರೆ ಏನು ಅನುಕೂಲ ಮಾಡ್ಕೋಬೋದು ಅನ್ನೋದು ಇದಕ್ಕೆ ಫಸ್ಟ್ ಉದಾಹರಣೆ ಅಂದ್ರೆ ನಾನು ರೈತ. ಅದಕ್ಕೆ ನಾನು ನನ್ನ ವತಿಯಿಂದ ಹಾಗೂ ಎಲ್ಲ ರೈತರ ಪರವಾಗಿ ಕೃಷಿ ಇಲಾಖೆಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಸಲೀಂ ಸಂಗತರ, ಉಪಕೃಷಿ ನಿರ್ದೇಶಕರು, ಬೆಳಗಾವಿ. ಇವರು ಮಾಂತೇಶ್ ತೋಟಗಿ ಅವರು. ಈ ಹಿಂದಿನ ವರ್ಷನಲ್ಲಿ ಅವರು KBY ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡ ಮಾಡ್ಕೊಂಡಿದ್ದರು. ಅವರಿಗೆ ಇದನ್ನು RKY IFS ಯೋಜನೆ ಅಡಿಯಲ್ಲಿ ಆಯ್ಕೆ ಮಾಡಿದ್ವಿ ನಾವು. ಆಯ್ಕೆ ಮಾಡಿದ ಮೇಲೆ ಅವರಿಗೆ ಒಂದು ಆಕಳನ್ನು ತೊಗೊಳಕ್ಕೆ ಅವಕಾಶ ಇತ್ತು. ಆಕಳನ್ನು ಕೂಡ ತೊಗೊಂಡಿದ್ದಾರೆ. ಡೆಮಾನ್ಸ್ಟ್ರೇಷನ್ ಮಾಡೋದು ಅವಕಾಶ ಇತ್ತು. ಕಬ್ಬಿನಲ್ಲಿ ಶೇಂಗಾ ಮತ್ತು ಅಲಸಂದಿ ಬೆಳೆದು ಬೆಳೆದಿದ್ದಾರೆ. ಇದನ್ನು ಮತ್ತೊಂದು ಘಟಕ ಅಂತಂದರೆ ಎರೆಹುಳ ಘಟಕವನ್ನು ಅವರು ಮಾಡಿಕೊಂಡು ಅದರದ್ದು ಉಪಯೋಗ ಮಾಡ್ಕೊತಾ ಇದ್ದಾರೆ. ಅದರಿಂದ ಬಂದಂಥ ಎರೆಹುಳ ಗೊಬ್ಬರವನ್ನು ವಿವಿಧ ಅವರು ಬೆಳೆಗಳಿಗೆ ಉಪಯೋಗ ಮಾಡೋದ್ರಿಂದ ಸರ್ಕಾರಿ ಗೊಬ್ಬರ ಅಥವಾ ಇದು ನಮ್ಮ ಯೂರಿಯಾ DAP ಇತರೆ ಗೊಬ್ಬರಗಳನ್ನು ಉಪಯೋಗ ಕಡಿಮೆ ಆಗಿದೆ ಅಂತ ಅವರ ಅನಿಸಿಕೆಯನ್ನು ಈಗಾಗಲೇ ಹೇಳಿದರು. ಅದರ ನಂತರ ಮತ್ತು ನಾವು ಕೃಷಿ ಹೊಂಡ ಮಾಡ್ಕೊಂಡಿದ್ದರಿಂದ ಅವರಿಗೆ ಇದನ್ನು
ಸ್ಪ್ರಿಂಕ್ಲರ್ ನೀಡಿದ್ರಿಂದ ಸ್ಪ್ರಿಂಕ್ಲರ್ ಕೂಡ ಅವರಿಗೆ ಅನುಕೂಲ ಆಗಿದೆ ಅಂತ 1 ಎಕರೆ ಅವರು ನೀರು ಕೊಡುವಂಥ ಇದನ್ನು ಮೊದಲು ಉಪಯೋಗ ಮಾಡ್ತಾಯಿದ್ರು. ಅದನ್ನೇ 3 ಎಕರೆಗೆ ಈಗ ಮುಂದುವರಿಸಿದ್ದಾರೆ. ಅವರಿಗೆ ಅದರಲ್ಲಿ ನೀರು ಉಳಿತಾಯ ಆಗಿ ಇದನ್ನು ಮತ್ತೆ 2-3 ಎಕರೆಗೆ ನೀರು ಉಪಯೋಗ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗಿದೆ. ಬೇರೆ ಬೆಳೆಗಳನ್ನು ಇಳುವರಿ ಚೆನ್ನಾಗಿ ಬರ್ತಾ ಇದೆ ಅಂತ ನಮ್ಮ ಇಲಾಖೆಯ ಯೋಜನೆ ಅಡಿಯಲ್ಲಿ ಉಪಯೋಗ ಪಡ್ಕೊಂಡು ಲಾಭ ಪಡ್ಕೊತಾ ಇದ್ದಾರೆ ರೈತರು. ನಮಸ್ಕಾರ. ನಾವು CI ಹೂಗಾರ್ ಅಂತೇಳಿ ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಬೆಳಗಾವಿ. ನಾವು ಇವತ್ತು ಕಡಬಿ ಗ್ರಾಮದಲ್ಲಿ ಮಾಂತೇಶ್ ತೋಟಿಗೆ ಅವ್ರ ಹೊಲದಲ್ಲಿದ್ದೀವಿ. ಶಿವಾಪುರ ಗ್ರಾಮದ ರೈತರಾದಂಥ ಮಾಂತೇಶ್ ತೋಟಿಗೆ ಅವರ ಹೊಲದಲ್ಲಿದ್ದೀವಿ. ಇಲ್ಲಿ ಏನು ಮಹತ್ವ ಅಂತಂದರೆ ನಮ್ಮದು ಒಂದು ಅತಿ ಮಹತ್ವದ ಯೋಜನೆ ಆದಂಥ RKBY IFS ಅಂತೇಳಿ ಅಥವಾ ಸಮಗ್ರ ಕೃಷಿ ಪದ್ಧತಿ ಯೋಜನೆಯನ್ನು ನಾವು ಇಲ್ಲಿ ಇವ್ರ ಹೊಲದಲ್ಲಿ ಕೈಗೊಂಡಿದ್ದೀವಿ. ಮೊದಲು ಇವರು ಜನರಲ್ಲಾಗಿ ಬೆಳೀತಾ ಇದ್ದರು ಮತ್ತು ನಮ್ಮ KBY ಸ್ಕೀಮ್ನಲ್ಲಿ ಇವರು ಕೃಷಿ ಹೊಂಡನೂ ಪಡ್ಕೊಂಡಿದ್ದರು. ಅದನ್ನು ವ್ಯವಸ್ಥಿತವಾಗಿ ನೀರು ಬಳಕೆ ಆಗೋದು ಅಷ್ಟು ಸಮಂಜಸವಾಗಿರಲಿಲ್ಲ. ಇಲಾಖೆಯಿಂದ ಅವರಿಗೆ ತಿಳುವಳಿಕೆ ಕೊಟ್ಟಿವಿ, ನೋಡಿರಿ ಇದರಾಗ ನೀವು ಸಮಗ್ರ ಕೃಷಿ ಪದ್ಧತಿ ಮಾಡಿದ್ರೆ ನಿಮ್ಮ ಆದಾಯ ಇನ್ನೂ ಹೆಚ್ಚಾಕತ್ತಂತೇಳಿ ಅದಕ್ಕೆ ಅವ್ರು ಒಪ್ಕೊಂಡು ಮೊದಲು ಈ ಹಸು ಘಟಕದಲ್ಲಿ ಆ ಜವಾರಿ ಆಕಳನ್ನು ತೊಗೊಂಡ್ರು. ಅದರಿಂದ ಸಗಣಿ ಬರ್ತಾಯಿದೆ, ಹಾಲು ಬರ್ತಾಯಿದೆ ಮತ್ತು ಅದೇ ಸಗಣಿ ಮತ್ತು ಗಂಜಲದಿಂದ ನಮ್ಮ ಜೀವಾಮೃತವನ್ನು ತಯಾರು ಮಾಡಿ ಎಲ್ಲ ಬೆಳೆಗಳಿಗೆ ಉಪಯೋಗ ಮಾಡ್ತಾಯಿದ್ದಾರೆ. ಅದೇ ರೀತಿ ಆ ಕೃಷಿ ಹೊಂಡದಲ್ಲಿ ಅದು ಸಂಗ್ರಹ ಆಗ್ತಾ ಇರತಕ್ಕಂಥ ನೀರನ್ನು ಕೃಷಿ ಇಲಾಖೆಯ ಸಹಾಯಧನದಲ್ಲಿ ಸ್ಪ್ರಿಂಕ್ಲರ್ ತೊಗೊಂಡಿದ್ದಾರೆ. ಅಂದರೆ ನೀರಾವರಿ ಘಟಕವನ್ನು ತೊಗೊಂಡಿದ್ದಾರೆ. ಅದರಿಂದ ಅವ್ರದ್ದು 1 ಎಕರೆ ಇದ್ದದ್ದು 3 ಎಕರೆಗೆ ವಿಸ್ತರಣೆ ಆಗಿದೆ ನೀರಾವರಿ ಪ್ರದೇಶ. ಮತ್ತು ಎಷ್ಟು ಬೇಕು ಅಷ್ಟೇ ನೀರು ಉಪಯೋಗ ಆಗೋದ್ರಿಂದ ಬೆಳೆಗಳ ಇಳುವರಿನೇ ಹೆಚ್ಚಾಗಿದೆ. ನಾವಿಲ್ಲಿ ಪ್ರಾತ್ಯಕ್ಷಿತೆ ರೂಪದಲ್ಲಿ ಕಬ್ಬಿನ ಬೆಳೆ ತೊಗೊಂಡಿದ್ದೀವಿ. ಕಬ್ಬಿನ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಅವರು ಶೇಂಗಾ ಬೆಳೆದಿದ್ದರು. ಅದಕ್ಕೆ ಅವರಿಗೆ ಹೆಚ್ಚುವರಿಯಾಗಿ ಉತ್ಪನ್ನ ಬಂದು ಅದೇನು ಶೇಂಗಾದಲ್ಲಿ ಬಂದಂಥ ಲಾಭಾಂಶವನ್ನು ಕಬ್ಬಿನ ಬೆಳೆಗೆ ಖರ್ಚು ಮಾಡಿದರು. ಕಬ್ಬಿನ ಬೆಳೆಯದ್ದೇನು ನಿವ್ವಳ ಆದಾಯ ಬಂದಿತ್ತು ಅದೆಲ್ಲ ಸಹಿತ ಅವರಿಗೆ ಸೇವಿಂಗ್ ರೂಪದಲ್ಲಿ ಉಳಿದಿದೆ. ಅದಕ್ಕೆ ಅವರು ತಮ್ಮ ಒಂದು ಅನಿಸಿಕೆಯಲ್ಲಿ ಖುಷಿಯನ್ನು ವ್ಯಕ್ತಪಡಿಸಿದರು. ಅದೇ ರೀತಿ ಇನ್ನು ಎರೆಹುಳು ಘಟಕದಿಂದ ತ್ಯಾಜ್ಯದಿಂದ ತಯಾರಾದಂಥ ಎರೆಹುಳು ಉತ್ಕೃಷ್ಟ ಗೊಬ್ಬರವನ್ನು ಎಲ್ಲ ಬೆಳೆಗಳಿಗೆ ಹಾಕೋತಾ ಇರೋದರಿಂದ ಅವರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ. ಇದೊಂದು ಒಳ್ಳೆಯ ದಿಕ್ಸೂಚಿಯಾಗಿದೆ ರೈತ ಸಮುದಾಯಕ್ಕೆ. ಹಿಂಗೆ ಸಮಗ್ರ ಕೃಷಿಯನ್ನು ಅವಲಂಬನೆ ಮಾಡಿಕೊಂಡು ಎಲ್ಲರೂ ಮಾಡಿಕೊಂಡ್ರೆ ಒಂದು ನಮ್ಮ ಮಣ್ಣಿನ ಆರೋಗ್ಯನೂ ಸಹಿತ ಸುಧಾರಿಸ್ತೈತಿ, ಆಗ ರೈತರ ಆರ್ಥಿಕ ಶಕ್ತಿನೂ ಹೆಚ್ಚೈತಿ. ಇದೊಂದು ಸಂತೋಷದಾಯಕ ವಿಷಯ ಒಂದು ಹೇಳ್ತೀನಿ. ಆಮೇಲೆ ರೈತರು ಸಹಿತ ತಮ್ಮ ಅನುಭವದಲ್ಲಿ ಅತಿ ಖುಷಿಯಾಗಿ ನಾವು ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಮಾಡ್ಕೊಂಡಿದ್ದಕ್ಕೆ ನಮಗೆ ಯೋಜನೆ ಫಲಪ್ರದ ಆಗಿದೆ ಅಂತ ತಿಳಿಸಿರುತ್ತಾರೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹೇಳ್ಬಿಟ್ಟಿದ್ದಾರೆ 20 ಮಾತ್ರ ತೊಗೊಂಡಿದ್ದು ನಂತರ ಡಿಸ್ಕೌಂಟ್ ಕೂಡ ಆಗಿದೆ. ನಮಗೆ ದೊಡ್ಡ ಅನುಕೂಲ ಐತೆ. ಮೊದಲ ಸರ್ ನಾವು ಇಲ್ಲಿ ಹೊಲಗೊಳಗೆ ಕಬ್ಬಿನ ರೌಂಡಿ ಸುಡೋದು ಎಲ್ಲ ರೈತರ ಸ್ವಾಭಾವಿಕ ಆಗಿತ್ತು. ಈಗೇನು ನಮ್ಮ ಕೃಷಿ ಇಲಾಖೆಯವರು ಈ ರೌಂಡಿ ಸುಡಬೇಡ್ರಿ, ರೌಂಡಿ ಸುಡೋದ್ರಿಂದ ನಿಮ್ಗೆ ರೈತರ ಲಾಸ್ ಭಾಳ ಐತಿ, ನೀವು ಒಂದು ಹೊಲ ಎಕರೆ ರೌಂಡಿ ಸುಟ್ರೆ 18,000 ರೂಪಾಯಿ ರೊಕ್ಕ ಸುಟ್ಟಂಗೆ ಅಂತೇಳಿ ನಮಗೆ ಏನು ಮಾತು ಹೇಳಿದರು. ಆವಾಗ ಆ ರೌದಿಯನ್ನು ನಾವು ಹೊಲದೊಳಗೆ ಬಿಡುವಂಥ ಕೆಲಸ ಮಾಡಿದೆವು. ಇದರಿಂದ ಈ 1 ಎಕರೆಗೆ 5 ಟನ್ ಕಬ್ಬಿನ ರೌದಿ ನಾವು ಹೊಲದಲ್ಲಿ ಕೊಳಿಸುವಂಥ ಕೆಲಸ ಮಾಡಿದೆವು. ಇದರಿಂದ ನಮಗೆ ಹೊಲದಲ್ಲಿ ತೇವಾಂಶ ಕೂಡ ಹೆಚ್ಚಾಕತಿ ಮತ್ತು ನೀರು ಕೂಡ ಕಡಿಮೆ ಬೀರ್ತೈತಿ ಮತ್ತು ಬೆಳೆಗೆ ಸಾಕಷ್ಟು ಗೊಬ್ಬರ ಕೂಡ ಆಕತಿ. ಇದರಿಂದ 10% ನಮಗೆ ಇಳುವರಿ ಕೂಡ ಹೆಚ್ಚು ಆಗಿದೆ ಸರ್. ಕೊಡೋದ್ರಿಂದ ಈ ತೇವಾಂಶನ ಉಳಿದೈತೆ ಸರ್. ಈಗ ನಮಗೆ ಇಲ್ಲೇ ಈಗ ನಾವು ಈ ಟೈಪ್ ಗೊಬ್ಬರ ತಯಾರಾಕತ್ತೆ. ಇದಕ್ಕೆ ನಾವು ಬೇರೆ ತಂದು ಗೊಬ್ಬರ ಹಾಕುವಂಥ ಅವಶ್ಯಕತೆಯೂ ಬರೋದಿಲ್ಲ. ಇದ್ರಾಗನ ಎರಿ ಹುಳನೂ ತಯಾರಾಕತ್ತೆ.
ಇದು ಗೊಬ್ಬರ ಇದು ಬಾಳೆ ಸಾಗಿಲ್ ಕರೆ ಕಬ್ಬು ಕಡ್ದ 2 ತಿಂಗಳ ಇಷ್ಟು ಕಬ್ಬು ಚಲೋ ಬಂದೈತಿ ಮತ್ತು ಇದು ಗೊಬ್ಬರ ಕೂಡ ಇಷ್ಟು ಒಳ್ಳೆ ಐತಿ. ಇಲ್ಲಿ ನೋಡ್ಬೋದು ನೀವು ತೇವಾಂಶ ಕೂಡ ಇಷ್ಟು ತಂಪು ಉಳಿದೈತಿ ಹೊಲ ಅದು ಕಾಯಂ ಮಾಡೋದ್ರಿಂದ. ಸರ್ ನಾವು ಈಗೇನು ತೋಟದೊಳಗೆ ತರಕಾರಿ ಬೆಳೆ ಆಗಿ ಸೌತಿ ಬೆಳೆಯನ್ನು ಮಾಡ್ಕೊಂಡಿದ್ದೀವಿ. ಈ ಸೌತಿ ಬೆಳೆ ಮಲ್ಚಿಂಗ್ ಮಾಡೋದ್ರಿಂದ ನಮಗೆ ಕೂಡ ಭಾಳ ಅನುಕೂಲ ಆಗೈತಿ. ಹಿಂಗೆ ಇಳುವರಿನೂ ಕೂಡ ಇದು ಹೆಚ್ಚಿಗೆ ಬರ್ತದೆ. 2024-25ನೇ ಸಾಲಿನಲ್ಲಿ ನಾವು ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ಈ ಕೃಷಿ ಹೊಂಡವನ್ನು ಹಾಕ್ಕೊಂಡಿದ್ದೀವಿ. ಆ ಕೃಷಿ ಹೊಂಡ ಹಾಕ್ಕೊಂಡಿದ್ರೆ ನಮಗೆ IFS ಮಾಡಲ್ ಮಾಡೋಕೆ ಭಾಳ ಅನುಕೂಲ ಆಗ್ತದೆ ಅಂತೇಳಿ ತಿಳಿಪಡಿಸ್ತೀನಿ. ಇದರಿಂದ ನಮಗೆ ನೀರು ನಾವು ಒಮ್ಮೆ ತುಂಬಿಸಿವಿ ಅಂದ್ರೆ 3 ದಿನಗಳ ಕಾಲ ನೀರು ನಮಗೆ ಹೊಲಕ್ಕೆ ಹಾಯಕ್ಕೆ ಭಾಳ ಅನುಕೂಲ ಆಗೈತಿ. ಇದರಿಂದ ರೈತರಿಗೆ ಭಾಳ ಉಪಯೋಗ ಐತೆ.